ಹೇಳ್ತಾ ಇದ್ವಿ, ಭಾರತೀಯ ರಕ್ಷಣಾ ಇಲಾಖೆ ಕೂಡ ಕನ್ಫರ್ಮ್ ಮಾಡಿದೆ, ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದೆ. ಕಾರಣ ಈಗಾಗಲೇ ಪಾಕಿಸ್ತಾನ ನಮ್ಮ ದೇಶದ 16 ಅಮಾಯಕರನ್ನ ಮತ್ತೆ ಟಾರ್ಗೆಟ್ ಮಾಡಿ ಅವರನ್ನ ಸಾಯಿಸಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ರಕ್ಷಣಾ ಇಲಾಖೆ ಹೌದು ನಾವು 2ನೇ ದಾಳಿಯನ್ನ ಮಾಡಿದ್ದೀವಿ ಅಂತ ಹೇಳಿ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಅಲ್ಲಿನ ರೆಡಾರ್ಗಳಾಗಿರ್ಬೋದು, ಅಲ್ಲಿದ್ದಂತಹ ಪಾಕಿಸ್ತಾನದ ವಾಯುಪಡೆಯ ವಿಚಾರಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯಲ್ಲೂ ಅವುಗಳನ್ನ ಪುಡಿ ಪುಡಿ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ಆದ್ರೆ ಅಲ್ಲಿ ಯಾವ ರೀತಿಯಾದಂತಹ ಅಸ್ತ್ರಗಳನ್ನ, ಬ್ರಹ್ಮಾಸ್ತ್ರಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗಿತ್ತು ಅಂತ ನಾವು ಗಮನಿಸಿದ್ರೆ, ನಿನ್ನೆಯ ಈ ಒಂದು ಆಪರೇಷನ್ ಸಿಂಧೂರದಲ್ಲೂ ಕೂಡ ನಾವು ಗಮನಿಸಿದ್ವಿ, ಸ್ಕಾಲ್ಪ್ ಆಗಿರ್ಬೋದು, ಅದೇ ರೀತಿಯಾಗಿ ಹ್ಯಾಮರ್ಗಳ ಬಳಕೆ ಆಗಿತ್ತು. ಅಂತಹ ರೀತಿಯಲ್ಲೇ ಇವತ್ತು ಮತ್ತೊಂದು ಅಸ್ತ್ರವನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಪಾಕಿಸ್ತಾನದ ಮೇಲೆ S-400 ಸುದರ್ಶನ ಚಕ್ರವನ್ನ ಇವತ್ತು ಬ್ರಹ್ಮಾಸ್ತ್ರವನ್ನಾಗಿ ತೆಗೆದುಕೊಳ್ಳಲಾಗಿದೆ. ಮೊದಲ ಬಾರಿಗೆ S-400 ಸುದರ್ಶನ ಚಕ್ರವನ್ನ ಬಳಕೆ ಮಾಡಲಾಗಿದೆ. ಪಾಕಿಸ್ತಾನದ ಮೇಲೆ ಸುದರ್ಶನ ಚಕ್ರವನ್ನ ಬಿಟ್ಟಿದೆ ಭಾರತ. ಸುದರ್ಶನ ಚಕ್ರದೊಳಗೆ ಸಿಕ್ಕಾಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ಇದೀಗ ಪಾಕಿಸ್ತಾನಕ್ಕೆ ಅರಿವು ಆದ ಹಾಗೆ ಕಾಣಿಸುತ್ತೆ. ಯಾಕಂದ್ರೆ ಅದರ ಸಾಮರ್ಥ್ಯ ಏನು ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿಲ್ಲ. S-400 ಸುದರ್ಶನ ಚಕ್ರವನ್ನ ಮೊದಲ ಬಾರಿಗೆ ಇದೀಗ ಬಳಕೆ ಮಾಡಿದೆ ಭಾರತ. ಮೊದಲ ಬಾರಿಗೆ S-400 ಸುದರ್ಶನ ಚಕ್ರವನ್ನ ಅಲ್ಲಿ ಬಳಕೆ ಮಾಡುವುದರ ಮೂಲಕ ಪಾಕಿಸ್ತಾನದ ಮೇಲೆ ಸುದರ್ಶನ ಚಕ್ರವನ್ನ ಬಿಟ್ಟಿದೆ. ಪಾಕ್ ದಾಳಿ ತಡೆಯೋದಿಕ್ಕೆ ಸುದರ್ಶನ ಚಕ್ರದ ಪ್ರಯೋಗ ಆಗಿದೆ. ನಮ್ಮ ವಿಶೇಷ ಏನು ಹಾಗಿದ್ರೆ, S-400 ಸುದರ್ಶನ ಚಕ್ರದ ವಿಶೇಷತೆಗಳು ಏನು, ಕ್ಷಿಪಣಿ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಭಾರತ ಈಗಾಗಲೇ ತಮ್ಮ ರಕ್ಷಣಾ ವಿಚಾರದಲ್ಲೇ ಬಹಳ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪಡೆಗಳಲ್ಲಿ, ನೌಕಾಸೇನೆ ಆಗಿರ್ಬೋದು, ವಾಯುಸೇನೆ ಆಗಿರಬಹುದು ಅಥವಾ ಭೂಸೇನೆ ಆಗಿರ್ಬೋದು, ಎಲ್ಲೋ ಕೂಡ ನಾವು ಕಡಿಮೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲೇ ಅಲ್ಲಿ ಬಜೆಟ್ ಅಲ್ಲೂ ಕೂಡ ರಕ್ಷಣಾ ವ್ಯವಸ್ಥೆಗೆ ಇಷ್ಟು ಅಂತ ಮೀಸಲಿಡೋದು. ಇದೀಗ ಭಾರತದ ರಕ್ಷಣೆಗೆ ಏನ್ ಬೇಕಾದ್ರೂ ನಾವು ನಮ್ಮ ಅಸ್ತ್ರಗಳನ್ನ ಉಪಯೋಗ ಮಾಡ್ತೀವಿ ಅನ್ನೋದಕ್ಕೆ ಈಗ ಸುದರ್ಶನ ಚಕ್ರ ಕೂಡ ಅಲ್ಲಿ ಮೊದಲ ಬಾರಿಗೆ ಬಳಕೆಯಾಗಿದ್ದನ್ನ ಗಮನಿಸಬಹುದು. S-400 ಸುದರ್ಶನ ಚಕ್ರ ಮೊದಲ ಬಾರಿಗೆ ಇದೀಗ ಪಾಕಿಸ್ತಾನದ ವಿರುದ್ಧ ಬಳಕೆಯಾಗಿದೆ. ಪಾಕ್ ದಾಳಿಯನ್ನ ತಡೆಯೋದಕ್ಕೆ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡಲಾಗಿದೆ. ಈಗಾಗಲೇ ಭಾರತೀಯ ರಕ್ಷಣಾ ಪಡೆ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ನಿನ್ನೆ ಕೂಡ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಬ್ರಹ್ಮಾಸ್ತ್ರಗಳನ್ನು ಉಪಯೋಗ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಹೇಳಲಾಗಿತ್ತು. ಭಾರತ ಮತ್ತೆ ದಾಳಿ ಮಾಡುತ್ತೆ, ಹುಷಾರಾಗಿರಿ, ಲೈಟ್ ಆಫ್ ಮಾಡಿ ಎಲ್ಲಾ ಮನೆಯೊಳಗೆ ಸೇರ್ಕೊಳ್ಳಿ ಅಂತ ಹೇಳಿ ಪಾಕಿಸ್ತಾನ ಸೇನೆಯಿಂದ ಈಗ ಜನರಿಗೆ ಮೈಕ್ನಲ್ಲಿ ಸಂದೇಶವನ್ನ ನೀಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ಪಾಕ್ ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಈಗ ನಾವಿಲ್ಲಿ ಮಾಕ್ ಡ್ರಿಲ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಇದೀಗ ಪಾಕಿಸ್ತಾನ ಸಂದೇಶವನ್ನ ಕೊಡ್ತಾ ಇದೆ. ಯಾವ ಸಂದರ್ಭದಲ್ಲಾದರೂ ಭಾರತ ದಾಳಿ ಮಾಡಬಹುದು, ದಾಳಿ ಮಾಡ್ತಾ ಇದೆ, ಮತ್ತೆ ದಾಳಿ ಮಾಡುತ್ತೆ, ನೀವು ಹುಷಾರಾಗಿರ್ಬೇಕು, ಲೈಟ್ ಆಫ್ ಮಾಡಿ ಎಲ್ಲ ಮನೆಯೊಳಗೆ ಸೇರ್ಕೊಳ್ಳಿ. ಪಾಕಿಸ್ತಾನ ಸೇನೆಯಿಂದ ಜನರಿಗೆ ಮೈಕ್ನಲ್ಲಿ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಬಳಿಕ ಪಾಕ್ ಜನರಿಗೆ ಇದೀಗ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಪಾಕ್ನ ಭದ್ರತಾ ಸಿಬ್ಬಂದಿಗಳು ಅನೌನ್ಸ್ ಮಾಡ್ತಿದ್ದಾರೆ. जितने भी मरकज के अंदर दुकानदार हजरात हैं, सबको मतला किया जाता है कि गवर्नमेंट ऑफ पाकिस्तान की तरफ से ये ऑर्डर है कि अपने बाहर की तमाम भी लाइटें जो बाहर नजर आ रही हैं, साइन बोर्ड से जाने को भी ऑफ कर दें। अपने आप को घरों की हद तक महदूद रखें, अपने बच्चों को भी गैर जरूरी बाहर ना निकालें। मुल्की हालात के पेश नजर ये हदायत वसूल हुई है। मल्टी इंतजामिया बार बार आपको आगाह कर रही है, अल्लाह वर्दी की सूरत में जो भी गवर्नमेंट एक्शन लेगी, जो भी इंतजामिया एक्शन लेगी, उसका जिम्मेदार खुद दुकानदार होगा। ये महरोर ಸೊ ಪಾಕಿಸ್ತಾನ ಸೇನೆ ಜನರಿಗೆ ಮೈಕ್ನಲ್ಲಿ ಸಂದೇಶವನ್ನು ಇದೀಗ ರವಾನೆ ಮಾಡ್ತಾ ಇದೆ. ಇಲ್ಲಿವರೆಗೂ ಕೂಡ ಸುಮ್ಮನಿತ್ತು ಅಥವಾ ದಾಳಿ ಮಾಡ್ತೀವಿ ಅನ್ನುವಂತಹ ಒಂದು ಮಾಡ್ತೀವಿ ಅನ್ನುವಂತಹ ಯೋಚನೆ ಇತ್ತೇನೋ. ಆದರೆ ಇದೀಗ ಭಾರತ ಯಾವಾಗ ತಿರುಗೇಟನ್ನು ಕೊಡೋದಕ್ಕೆ ಶುರು ಮಾಡ್ತೋ, ತಾನು ಒಂದು ಸ್ವಲ್ಪ ಅಟ್ಲೀಸ್ಟ್ ಮುಂದೆ ಹೋಗಿ ದಾಳಿ ಮಾಡೋಣ ಅಂತ ಹೇಳಿದ್ರೆ ಅದನ್ನೇ ತಡೆಗಟ್ಟಿ ಭಾರತ ಪಾಕಿಸ್ತಾನದ ವಿರುದ್ಧ ಇದೀಗ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆಯಲ್ಲ. ಪಾಕಿಸ್ತಾನ ಇದೀಗ ಜನರಿಗೆ ಸಂದೇಶ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಪಾಕಿಸ್ತಾನ ಸೇನೆಯಿಂದ. ಆದರೆ ಭಾರತ ಎಲ್ಲೂ ಕೂಡ ತಮ್ಮ ನಿಯಮಗಳನ್ನ ಅಥವಾ ಉಲ್ಲಂಘನೆಗಳನ್ನ ಮಾಡಿಲ್ಲ.
ಎಲ್ಲೇ ಪಾಕಿಸ್ತಾನದ ಅಡಗುತಾಣಗಳೇ ಇದೆ ಉಗ್ರರದ್ದು ಅದನ್ನೇ ಟಾರ್ಗೆಟ್ ಮಾಡಲಾಗಿರೋದು. ಎಲ್ಲೂ ಕೂಡ ಅಮಾಯಕರನ್ನ ಟಾರ್ಗೆಟ್ ಮಾಡಿಲ್ಲ. ಆದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ಭಾರತದ ಅಮಾಯಕ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ.